ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಚಿಕ್ಕಬಳ್ಳಾಪುರದಲ್ಲಿ ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಪ್ರದೀಪ್ ಈಶ್ವರ್ ತಮ್ಮದೇ ಧಾಟಿಯಲ್ಲಿ ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ, ಕಾರ್ಮಿಕ ಇಲಾಖೆಯ ಅಸಂಘಟಿತ ವರ್ಗದ ಕಾರ್ಮಿಕರಿಗಿರುವ ಸ್ಮಾರ್ಟ್ ಕಾರ್ಡ್ ಗಳನ್ನ ಪಡ್ಕೊಂಡು ಸಾಮಾಜಿಕ ಭದ್ರತೆಯನ್ನ ಹೊಂದಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮದೇ ಆದಂತಹ ಧಾಟಿಯೊಂದಿಗೆ ಮಾತನಾಡಿದ್ದು ಹೀಗೆ. ಇಲ್ಲಿರೋರು ಬಹಳಷ್ಟು ಜನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಾ. ಮಾಕೆ ಮೈತಿಯರು ಅಣ್ಣ, ನೀವು ಬದುಕಬೇಕಾಗಿರೋದು ನಿಮ್ಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ. ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ವಯಸ್ಸಿಗೆ ಬಂದಿರೋ ಮಗ, ವಯಸ್ಸಿಗೆ ಬಂದಿರೋ ಮಗಳು ನಾಳೆ ಬೀದಿ ಪಾಲ್ ಆಗ್ಬಾರ್ದು ಅಂದ್ರೆ ನೀವು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅದನ್ನ ದಯವಿಟ್ಟು ಬಳಸ್ಕೋಬೇಕು. ಎರಡನೇದು ನೋಡಿ, ಇವತ್ತು 5 ಲಕ್ಷ ನಾವು ನಮ್ಮ ಬಹಳಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನೀವು ಮೆಕ್ಯಾನಿಕ್, ಕಂಡಕ್ಟರ್ಸ್ ಆಗಿರ್ತೀರಾ, ಡ್ರೈವರ್ಸ್ ಆಗಿರ್ತೀರಾ, ಡಿಪೋ ಮಾಸ್ಟರ್ ಆಗಿರ್ತೀರಾ. ಅಕ್ಕ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಪೋ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ಬಸ್ ರಿವರ್ಸ್ ಹೊಡಿತಾ ಬಸ್ ಟಚ್ ಆಗಿ ಸತ್ತೋಗ್ಬಿಟ್ಟ. ಯಾರ ದಿಕ್ಕು ಓದಿಸೋರು ಯಾರು? ನೆಂಟ್ರು ಎಷ್ಟು ಕೊಡ್ತಾರೆ? ಖರ್ಚಕ್ಕೆ ಹೋಗ 5 ವೇలు ಇಸ್ತಾರೆ, ಮ್ಯಾಕ್ಸಿಮಮ್ 10 ವೇలు ಇಸ್ತಾರೆ. 10 ವೇలు ఇచ్చినా ఊరంతా షొక్కొస్తారు. నేను 10 వేలు ఇస్తాను. కానీ ఈ స్కీమ్ల మీ ఇంటికి 5 లక్షలు వస్తుంది. ఇది ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಅಣ್ಣ, ಎರಡನೇದು, ನಾನು ನಮ್ಮ ಸರ್ಕಾರ ಅಂತ ಮಾತಾಡ್ತಿಲ್ಲ. ಪ್ರತಿ ಹೆಣ್ಣು ಮಗುಗೆ ತಿಂಗಳಿಗೆ 2,000 ಕೊಡ್ತಿದ್ದೀವಿ. ಎಷ್ಟೋ ಸಲ ತಾಳಿ ಕಟ್ಟಿರೋ ಗಂಡ, ತಂದೆ ಅಥವಾ ಮಾವ 2,000 ರೂಪಾಯಿ ಡೈರೆಕ್ಟ್ ಆಗಿ ಎಷ್ಟೋ ಮನೆ ಗೃಹಿಣಿಗಳ ಕೈ ಕೊಡ್ತಿರಲ್ಲ. ಇವತ್ತು ನಮ್ಮ ಸರ್ಕಾರ 2,000 ರೂಪಾಯಿ ಕೊಡ್ತಿದ್ರೆ ಒಂದು ತಾಯಿ ಮಗನ ಓದಿಸಿ ಆರ್ಟ್ ಸ್ಟಾಪರ್ ಮಾಡ್ತಾಳೆ ಸೇರಿ, ಒಂದು ತಾಯಿ ತನ್ನ ಮಗಳನ್ನ ಓದಿಸಿ ಕಾಮನ್ ಸ್ಟಾಪರ್ ಮಾಡ್ತಾಳೆ ಸೇರಿ. ಇದು ಗೃಹಲಕ್ಷ್ಮಿ ತಾಕತ್ತು. ಅಕ್ಕ, ಮೀಕೆ ಯಾಗಿಸ್ತಾನೆ ಅಂತ ಕಳಿಸ್ತಾರೆ. ಒಂದು ವೇಳೆ ಮಗಳು ದೊಂಗಲ ಕೊಟ್ಟಕ್ಕೆ ಜೋರು ತಪ್ಪಲ್ಲ ಇವಳು ಅನ್ನ మీరు తీసుకోవద్దండి. ఏమరా అక్క, నాకే వాళ్ళు నమ్ముకుందక్క. కానీ మీ ప్రేమ కలిచేదే, ನಿಮ್ಮ ಪ್ರೀತಿ ಗಳಿಸೋದೇ ದೊಡ್ಡದು. ಅಣ್ಣಂದ್ರೆ నేను ಕರೆದ 10 ನಿಮಿಷ ಮಾತಾಡಿದ್ರೆ ರಾಜಿ ಮಾಡ್ಕೋಬಹುದು. ನೀತವೇ ಹೇಗೆ ಕೈಲ್ಲ ನೀನು ಒಕ್ಕಿಂದ ಮನಸ್ಸಲ್ಲಿ ಹಾಸ್ಕೊಂಡೆ 5 ಏಳು ಮನಸ್ಸಲ್ಲಿ ಬಿಟ್ಕೊಳ್ತಾರೆ. ಏಮಕ್ಕ ಅಕ್ಕ, ನಾನು ಒಂದೇ ಹೇಳೋದು, ಲೇಬರ್ ಡಿಪಾರ್ಟ್ಮೆಂಟ್ ಇಷ್ಟು ಸ್ಕೀಮ್ ಇದೆ. ನಮ್ಮ ಸಂತೋಷ್ ಲಾಡಣ್ಣ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಮಿನಿಸ್ಟರ್. ಇದಕ್ಕೆ ಚಪ್ಪಾಳೆ ಬರಬೇಕು. ಯಾವುದೇ ಭಯ ಆತಂಕ ಏನೂ ಇಲ್ಲದೆ, ಮತ್ತೆ ಅವರಷ್ಟೇ ಡೆಡಿಕೇಟೆಡ್ ಮಿನಿಸ್ಟರ್. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಕ ಇಷ್ಟು ಬದಲಾವಣೆಗಳು ಕಾರ್ಮಿಕ ಇಲಾಖೆಯಲ್ಲಿ ಬಂದಿರಲಿಲ್ಲ. ನೋಡಿ, ಇವತ್ತು SC ST ಸಮುದಾಯಕ್ಕೆ ಕೆಲಸ ಕೊಟ್ರೆ ಒಂದು ಕಂಪನಿ ಇದೆ, ನೀವು ಒಂದು ಕಂಪನಿ ಕಟ್ಟಿದ್ದೀರಾ, ನೀವು SC ST ಲೇಬರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಇದೆಲ್ಲರೂ ಕೇಳಿದ್ರ ಅಕ್ಕ ನೀವು? ಇವತ್ತು ನನ್ನ ಕ್ಷೇತ್ರದಲ್ಲಿ 1 ಲಕ್ಷ SC ST ಸಮುದಾಯದವರು ಇದ್ದಾರೆ. ನಾನು ಆರಾಧಿಸುವ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳಿಟ್ಟು ಇವತ್ತು ಇದೆಲ್ಲ ನಾನು ಅಣ್ಣ ಹೇಳ್ತಿದ್ದು, ನಾನು ಬ್ರೀಫ್ ಮಾಡ್ತಿದ್ರೆ ನನಗೆ ಅನ್ನಿಸ್ತು ಇಷ್ಟೆಲ್ಲ ಸರ್ಕಾರ ಬರೆಸ್ತಿದೆ, ಒಂದೊಳ್ಳೆ ಬದಲಾವಣೆ ತರ್ತಿದ್ದಾರೆ. ಇನ್ನು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನನ್ನ ಉಸ್ತುವಾರಿ ಸಚಿವರಾದಂಥ MC ಸಾಹೇಬರು, ನಮ್ಮ ಸಂತೋಷ್ ಲಾಡಣ್ಣ ಸರ್ಕಾರದಲ್ಲಿ ತುಂಬ ಬದಲಾವಣೆಗಳು ತರ್ತಿದ್ದಾರೆ. 100 ರೂಪಾಯಿಲೋ 200 ರೂಪಾಯಿಲೋ ಇಷ್ಟೇ, 170 ರೂಪಾಯಿ ಟಿಕೆಟ್ తీసుకొని ఆడదిగి ఇంకొక ఆటో ఎక్కి తిరిగి వచ్చేటోడు కూతురుతావు ఇంకొక 200 రూపాయలు ఇప్పించుకొని 500 రూపాయలు ఖర్చు చేసి 1000 రూపాయలు సీరించొద్దు. ఈ పది ఎవరన్నా బస్సు ఎక్కితే ఎవరన్నా ఇంత టికెట్ అడుగుతున్నారమ్మా, మర్చిపోతావు నువ్వు. ఇదంతా గ్యాప్ పెట్టుకుంటావా లేదా? గ్యాప్ పెట్టుకోవాలా. ఇట్లానే కాదు, ఇట్లా అనల్లా అంటే ఇట్లా అనల్లా అంటే కాదు అక్క. మీరు ఆడవాళ్ళు సన్న వచ్చోళ్ళు అక్క, యాద అని చెప్తాను. అదేదో ఊరికి పోయింటే ఒక ఆయన సొమే నాకు బిడ్డలు లేదు, నువ్వే కొడుకు అనుకుని ఓటేసేస్తాను. నన్ను ಅನ್ನಿಸ್ತು పల్లెల్లో ఆడవాళ్ళు ఎంత కష్టాలు పడతారు, ఎంత స్ట్రగల్ చేస్తారు అని. ಇವತ್ತು ಸೆಪ್ಟೆಂಬರ್ 10 ನಾಳೆ 12 మా అమ్మ బర్త్డేనక్క. 2 ಏಳ್ಲ ನಾನು ಪೋದ ಆಂಬುಲೆನ್ಸ್ ನಡೆಸಿ ಬಳ್ಳಾಪುರಕ್ಕೆ ಅಮ್ಮ ಆಂಬುಲೆನ್ಸ್ ಅಂತ 10 ಆಂಬುಲೆನ್ಸ್ ಬಿಟ್ಟು 2 ವರ್ಷ ಆಯಿತು. ಇವತ್ತಿಗೆ 11,000 ಪೇಷಂಟ್ಸ್ನ 24/7 ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು మా అమ్మ వాడనక్క.
ನಂತರ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಗಿಗ್ ಕಾರ್ಮಿಕರಿಗೆ ಜಾರಿಯಾದಂತಹ ಬಿಲ್ ಬಗ್ಗೆ ಸವಿವರವಾಗಿ ಹಂಚಿಕೊಂಡಿದ್ದು ಹೀಗೆ. ನಿಮ್ಮ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರವರೇ, ಪ್ರದೀಪ್ ಈಶ್ವರ್ ಹೇಗಿದ್ದಾರೆ ಅಂತಂದ್ರೆ ಟೆಸ್ಟ್ ಮ್ಯಾಚ್ ಪ್ಲೇಯರ್ ಇದ್ದಂಗಲ್ಲ. ನೀವು ಮೊದಲನೇ ದಿವಸದಿಂದ 5 ದಿವಸವರೆಗೆ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡಿದ್ರು ಕೂಡ ಅವ್ನು ಔಟ್ ಹಾಕಿದ್ರೆ ಅಲ್ಲ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಇಂಥ ಒಬ್ಬ ನಾಯಕ ನಮ್ಮ ಪಕ್ಷದಲ್ಲಿದ್ದಾನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಈ ಭಾಗದ ಎಲ್ಲ ಜನರು ಅವರು ಆಶೀರ್ವಾದ ಮಾಡಿ ಕಳಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನನಗೆ ಋಣಿಯಾಗಿದ್ದಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಏನು ಅವರಿಗಾಗಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ಲಿಕ್ಕೆ ಇವತ್ತು ನಾವೀಗ ಬಂದಿದ್ದೀವಿ ಬಂಧುಗಳೇ. ಅದಕ್ಕಾಗಿ ನಮಗೆ ತಾವೆಲ್ಲರ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿದ್ರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಕ್ಕೆ ಸರ್ಕಾರ ಪರವಾಗಿ, ವೈದ್ಯಕ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಕೃತಜ್ಞನಾಗಿರ್ತೀವಿ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಏನು ಗಿಗ್ ಬಿಲ್ ಅಂತಂದ್ರೆ, ಯಾರು ಈ ಅಗ್ರಿಗೇಟರ್ಸ್ ಅಂತ ಹೇಳ್ತೀವಿ, ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಅಗ್ರಿಗೇಟ್ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವ್ಯವಸ್ಥೆ ಅಂದ್ರೆ A to B, ಫಾರ್ ಎಕ್ಸಾಂಪಲ್ ಒಂದು ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಇಂಥವು ಯಾರು ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ, ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ನಮ್ಮ ಯಾತ್ರೆ ಆಗಿರ್ಬೋದು, ಇಂಥ ಕಂಪ್ನಿಗಳು ಯಾರು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ಥ್ರೂ ಟ್ರಾನ್ಸ್ಪೋರ್ಟೇಷನ್, ಆ ಒಂದು ಸರ್ವಿಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ, ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಮುಂದೆ ಬರ್ತಕ್ಕಂಥ 10 ವರ್ಷದ ಕಾಲದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನರು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹೊಂದಿದೆ ಬಂದರು. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸಿನ ಗಿಗ್ ಬಿಲ್ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿದೆ. ರೂಲ್ ಕೂಡ ನಾವು ಇನ್ನ ಕೆಲವೇ ದಿನಗಳಲ್ಲಿ ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತೀವಿ. ಅದಾದ ನಂತರ ಸಮರ್ಪಕವಾದಂತಹ ಈ ಗಿಗ್ ಯಾಕೆ ಮಾಡಿದ್ವಿ ಗಿಗ್ ಬಿಲ್ ಅಂತಂದ್ರೆ, ಗಿಗ್ ನಲ್ಲಿ ಯಾರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ವಿಶೇಷವಾಗಿ ಬರೇ ಆ ರೋಡ್ ನಲ್ಲಿ ನಿಂತ್ಕೊಂಡು ಆ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಅವ್ನು 10 ಸಿಗರೇಟ್ ಸೇರ್ತಕ್ಕಂಥ ಸಮ ಅಂತ ಇದೆ ಸರ್ವೆ ರಿಪೋರ್ಟ್. ಅಂದ್ರೆ 2.5 ಕ್ಯೂಬಿಕ್ ಮೀಟರ್ ಪಾರ್ಟಿಕಲ್ ಸಬ್ಸ್ಟೆನ್ಸ್ ನ ಅವನು ಇಂಜಿನಿಯರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅಂಥದ್ದು ಮೆಜರ್ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 300ಕ್ಕೂ ಹೆಚ್ಚು ಮೈಕ್ರಾನ್ ಇರ್ತಕ್ಕಂಥ ಈ ಒಂದು ಮೆಟೀರಿಯಲ್ ನಲ್ಲಿ ದಿನಕ್ಕೆ ಬ್ಯಾಡ್ ಅಂದ್ರೂ ಕೂಡ ಅವನಿಗೆ 10 ಸಿಗರೇಟ್ ಸೇರ್ತಾನೆ. ಅವನು 10 ಸಿಗರೇಟ್ ದಿನಕ್ಕೆ ಅಂತಂದ್ರೆ 10 ವರ್ಷದಲ್ಲಿ ಸುಮಾರು 36,000 ಸಿಗರೇಟ್ ಆಗುತ್ತೆ. 20 ವರ್ಷಕ್ಕೆ ಹೆಚ್ಚು ಕಮ್ಮಿ 80,000 ಸಿಗರೇಟ್ ಆಗುತ್ತೆ ಅವನಿಗೆ. ಅಂದ್ರೆ ಯಾವ ಮನುಷ್ಯ 20 ವರ್ಷ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಅವನ ಜೀವನ, ಮುಂದಿನ ಜೀವನ ಒತ್ತಿಟ್ಟು ನಮಗೆ ಮಳೆಗೆ, ಬಿಸಿಲಿಗೆ, ನಮ್ಮ ಮನೆಗಳಿಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ದೋಸೆ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಯಾವುದೇ ರೀತಿ ನಾನಾ ರೀತಿಯಾದ ನನ್ನ ಮಕ್ಕಳು ನಾವು ಏನು ಆರ್ಡರ್ ಮಾಡ್ತೀವಿ, ಅವನು ಜೀವವನ್ನು ಒತ್ತಿಟ್ಟು ರಾತ್ರಿ ಹಗಲು ನಮಗೆ ಸರ್ವಿಸ್ ಮಾಡ್ತಾ ಇದ್ದಾನೆ. ಅವನಿಗೆ ಮುಂದಿನ ಜೀವನಕ್ಕೆ, ಅವನಿಗೆ, ಅವರ ಮಕ್ಕಳಿಗೆ, ಅವನಕ್ಕೆ ಅನುಕೂಲ ಆಗಬೇಕಂತಾಗಿ ಈ ಗಿಗ್ ಬಿಲ್ ತಂದಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮರ್ಪಕವಾದ ದೊಡ್ಡ ಪ್ರಮಾಣದಲ್ಲಿ ಈ ಹಣ ಸಂಗ್ರಹಣೆ ಮಾಡಿ ಯಾರ್ಯಾರು ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಕಾಳಜಿ ವಹಿಸಿ ಅವರಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ತಮ್ಮ ಗಮನಕ್ಕೆ ಕೇಳಲಿಕ್ಕೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.